ಆಗುದಿಲ್ಲ ಅಂತ ಹೇಳ್ತಾರೆ ಅವರು. ಒಂದು ಕಾಸು ನೀವು ಋಣ ತಗೊಂಡ್ರೆ ಅದನ್ನು ಬಿಡಿಸ್ಲಿಕ್ಕೆ ಆಗುದಿಲ್ಲ ನಿಮಗೆ. ವಸೂದಿ ಎಲ್ಲ ತಿರುಗಿದ್ರೂ ಕೂಡ ನಿಮಗೆ ಅದನ್ನು ಬಿಡಿಸ್ಲಿಕ್ಕೆ ಬರೋದಿಲ್ಲ. ಪಶುಪಾಲ ವಿಧೇಯಾತ್ಮ ವಿಜಯ ವಿಠಲ ರಂಗ ಬಸುರಲಿ ಪೋಗಲಿ ಇದು ಬೆಸಸದೇ ಬಿಡದಯ್ಯ. ಇದು ಬೆಸಸದೆ ಬಿಡದಯ್ಯ. ಋಣ ಎಂಬುದು ನಿಮ್ಮನ್ನು ಪ್ರಶ್ನೆ ಮಾಡದೆ ಬರುವುದಿಲ್ಲ. ಅದು ಪರಿಹಾರ ಮಾಡಿದೆಯಾ ಕೇಳ್ತದಂತು. ಕೊಂಡ ಋಣವನ್ನು ಕೊಡದಿದ್ದರಿನ್ನು, ಕೊಟ್ರೇನೆ ಏನು ಋಣ ಪರಿಹಾರ ಆಗುವುದಿಲ್ಲ, ಕೊಡದಿದ್ದರೆ ಇನ್ನೇನು ಹೇಳಿ. ಕೊಂಡ ಋಣವನ್ನು ಕೊಡದಿದ್ದರಿನ್ನು ಭೂಮಂಡಲದೊಳಗೆ ಶುಚಿ ಅಲ್ಲವೆಂಬೋರು. ಅವನು ಶುಚಿ ಅಲ್ಲ, ಮೈಲಿಗೆ ಸೂತಕ, ಅಶುಚಿ ಅವನು. ಮಂಡೆ ಬೋಳಾಗಿ ಕಮಂಡಲವನ್ನೇ ಪಿಡಿದು ತಂಡದ ತಪ ಮಾಡಲೇನು. ಎಲ್ಲವನ್ನು ಬಿಟ್ಟು ಹೋಗ್ಬಿಟ್ರೆ ಅವರಿಗೆ ಯಾವುದೇ ಒಂದು ಋಣವೇ ಇಲ್ಲ. ಅಂದರೆ ಅವನಿಗೆ ಯಾವ ಕರ್ತವ್ಯನೂ ಇಲ್ಲ ನೋಡಿ. ಅವನೇನು ಬ್ರಹ್ಮಚರ್ಯ ಮಾಡಬೇಕು ಅಂತೇನಿಲ್ಲ, ಬ್ರಹ್ಮಚರ್ಯಾಶ್ರಮ ಮಾಡಬೇಕು ಅಂತೇನಿಲ್ಲ, ಗೃಹಸ್ಥಾಶ್ರಮ ಧರ್ಮ ಇಲ್ಲ, ಯಾವುದೂ ಇಲ್ಲ. ಮಂಡೆ ಬೋಳಾಗಿ ಅವನು ಹೊರಟೋಗ್ಬಿಟ್ರೆ ಅವನಿಗೆ ಯಾವ ಋಣವೇ ಇಲ್ಲ. ಮಾತ್ರ ತಿಳ್ಕೊಬೇಡಿ ಅಂತ ಹೇಳ್ತಾರೆ. ಮಂಡೆ ಬೋಳಾಗಿ ಕಮಂಡಲವನ್ನೇ ಪಿಡಿದು ತಂಡದ ತಪ ಮಾಡಲೇನು. ಕಂಡಲ್ಲಿ ತಿರುಗಿ ಋಣಸ್ಥನ ತೊಂಡನಾಗಿದ್ದು ದುಡಿಯಲಿಬೇಕು. ಯಾರು ಋಣಸ್ಥ ಇದಾನಲ್ಲ, ಸಾಲಿಗ ಇದಾನಲ್ಲ, ಸಾಲ ಕೊಟ್ಟವನಿದ್ದಾನಲ್ಲ, ಅವನ ತೊಂಡನಾಗಿ ಅವನ ಕಾಲು ಹಿಡಿದು ಅವನು ಸೇವಾ ಮಾಡ್ತಾ ಇರಬೇಕು. ಇದು ನಿಮಗೆ ಅದು ಸೇವಾ ಕೊನೆ ತನಕನೂ ಮಾಡಲೇಬೇಕು ಅಂತ ಹೇಳ್ತಾರೆ. ದೇವತೆಗಳ ಋಣ ನಾವು ಕೊಟ್ಟು ಬಿಟ್ಟಿದ್ದೇವೆ. ಯಾಗ ಮಾಡಿದ್ದೇವೆ ನಾವು, ಏನು ಉಪಾಸನ ಮಾಡಿದ್ದೇವೆ, ವೈಶ್ವದೇವ ಮಾಡಿದ್ದೇವೆ, ಎಲ್ಲ ಮಾಡಿದ್ದೇವೆ, ಏನು ಯಜ್ಞ ಯಾಗಗಳೆಲ್ಲ ಮಾಡಿಬಿಟ್ಟಿದ್ದೇವೆ. ಋಣ ಎಲ್ಲ ಪರಿಹಾರ ಆಯಿತು. ಖಂಡಿತ ತಿಳ್ಕೊಬೇಡಿ. ಆ ದೇವತೆಗಳ ಸೇವಾ ಮಾಡ್ತಾನೆ ಇರಬೇಕು. ತೊಂಡರಾಗಿ, ಅವರ ತೊಂಡರು ಅಂದರೆ ಸೇವಕರಾಗಿ ಅವರು ಸೇವಾ ಮಾಡ್ತಾ ಇರಬೇಕು ಹೊರತು ನಿಮಗೆ ಋಣ ಪರಿಹಾರ ಆಯಿತು ಎಂದು ಮಾತ್ರ ತಿಳ್ಕೊಬೇಡಿ. ತೊಂಡರಾಗಿದ್ದು ಸೇವಾ ಮಾಡಿ ದುಡಿಯಲೇಬೇಕು. ಕುಂಡಲಿ ಶಯನ ಶ್ರೀ ವಿಜಯ ವಿಠಲರೇಯ ದಂಡವಾಯಿತು ನಿನ್ನ ಕೊಂಡಾಡದ ಕೀರ್ತಿ. ನಿನ್ನ ಕೊಂಡಾಡದ ಕೀರ್ತಿ ಉಂಟಲ್ಲ, ದಂಡವಾಯಿತು. ಏನು ಉಪಯೋಗವಿಲ್ಲ. ಈ ಮೈಲಿಗೆ ಇರುವಾಗ ನೀವೇನು ಮಾಡಿದರೂ ಬರೋದಿಲ್ಲ. ಯಾವ ಕರ್ಮಕ್ಕೂ ನಿನಗೆ ಅಧಿಕಾರ ಇಲ್ಲ. ಆಮೇಲೆ ಹೇಳ್ತಾರೆ, ಋಣ ಶುದ್ಧನ ಮಾಡದಿರೆ ನಿನಗೆ ಎನಗೆ ಮಾತಿನ ತೊಡರುಗಳುಂಟು ಮನಸ್ಸಿಗನಯ್ಯ ಕೇಳು. ಋಣಶುದ್ಧನ ಮಾಡದಿರೆ, ಋಣಶುದ್ಧನನ್ನಾಗಿ ನನ್ನನ್ನು ಮಾಡಬೇಕಾದವು ನೀನು. ನಾನು ಋಣದಿಂದ ನನ್ನನ್ನು ನಾನು ಶುದ್ಧಿ ಮಾಡಿಕೊಳ್ತೇನೆ ಅಂತ ಖಂಡಿತವಾಗಿ ನಾನು ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಾನು ಏನು ಮಾಡಿದರೂ ಆಗುವುದಿಲ್ಲ. ನೀನೇ ಋಣಶುದ್ಧನನ್ನಾಗಿ ಮಾಡಬೇಕು ನನ್ನನ್ನು. ಹೇಗೆ? ಮನಸ್ಸಿಗನಯ್ಯ ಕೇಳು. ಕಾಮನವನ್ನು ಪೆತ್ತ ಯಾರೋ ಪರಮಾತ್ಮ, ನೀನೇ ಕೇಳು. ತನು ಶುಚಿ ಇಲ್ಲ ಸಾಧನಕ್ಕೆ ಮೊದಲೇ ಸಲ್ಲ ಅರ್ಚನೆ ಮಾಡುವುದೆಂತೋ ಋಣಪುತ್ರಗೆ. ತನು ಶುಚಿ ಇಲ್ಲ, ಇದು ಸಾಧನೆ ಮಾಡುವುದು. ಇದಕ್ಕೆ ನೀನು ನನ್ನನ್ನು ಋಣಮುಕ್ತನನ್ನಾಗಿ ಮಾಡದೇ ಹೋದರೆ ನಾನು ಯಾವ ರೀತಿಯಿಂದಲೂ ಕೂಡ ಋಣಶುದ್ಧಿ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾಕೆ? ನಾನು ಏನು ಮಾಡಿದರೂ ಕೂಡ ಹೊಲೆ ಇದೆ, ಮೈಲಿಗೆ ಇದೆ. ತನು ಶುದ್ಧಿ ಇಲ್ಲ, ತನು ಶುಚಿ ಇಲ್ಲ. ಸಾಧನಕ್ಕೆ ಮೊದಲೇ ಸಲ್ಲ, ಸಾಧನಕ್ಕೆ ಮೊದಲೇ ಸಲ್ಲ ಈ ಶರೀರ. ಅರ್ಚನೆ ಮಾಡುವುದೆಂತೋ, ಅರ್ಚನೆ ಮಾಡುವುದೆಂತ ಅದೇ ಹೇಳಿ. ಅರ್ಚನೆ ಮಾಡೋದು ಹೇಗೆ? ನೆನೆದವರ ಭವ ಋಣವ ಪರಿಪಂಗೆ ಬಿನುಗು ಹಣದ ಋಣ ಕಳೆಯುವುದರಿದಲ್ಲ. ಇದು ಕೊನೆಗೆ ಹೇಳ್ತಕ್ಕಂಥದ್ದು ಮಾತಿದು. ನೆನೆದವರ ಭವಋಣವ ಕಳೆದವರಿಲ್ಲ. ಭವವೇ ದೊಡ್ಡ ಒಂದು ಋಣ. ಸಂಸಾರ ಇದೆಯಲ್ಲ, ಇದೇ ಒಂದು ದೊಡ್ಡ ಋಣ. ಭಗವಂತನಿಂದ ನಾವು ಪಡೆದಿರತಕ್ಕಂಥದ್ದು ಈ ಸಂಸಾರ. ಸಂಸಾರ ಕೆಟ್ಟದೊಂದು ತಿಳ್ಕೊಳ್ಳಬಾರದು. ಸಂಸಾರ ಯಾತಕ್ಕೋಸ್ಕರ ಇರುವುದು? ತತ್ವಜ್ಞಾನ ಸಾಧನೆಗೆ. ಮಾನವ ಶರೀರ ಭಗವಂತ ಕೊಟ್ಟಿರೋದು ಯಾತಕ್ಕೋಸ್ಕರ? ತತ್ವಜ್ಞಾನ ಸಾಧನೆಗೋಸ್ಕರ. ಈ ಸಂಸಾರ ಭಗವಂತ ಕೊಟ್ಟ ಅನುಗ್ರಹ ಅಂತ ತಿಳ್ಕೊಳ್ಬೇಕು. ನಾವು ಸಾಕು ಸಂಸಾರ, ಈ ಸಂಸಾರ ಅಂತ ಹೇಳ್ತೇವೆ ನಾವು. ಸಾಕು ಅಂತಂದ್ರೆ ತಪ್ಪದು. ಸಂಸಾರವನ್ನು ನಾವು ಸಾಕಬೇಕು.
ಅದು ಸಾಕು ಅಂತ ಹೇಳಬಾರದು. ಸಂಸಾರವೇ ನಮಗೆ ಕಂಸಾರಿ ನೆನೆಯುವಂಥ ಸೌಭಾಗ್ಯವಿರಲಿ, ಸಂಸಾರವೆಂಬಂಥ ಸೌಭಾಗ್ಯವಿರಲಿ. ಕಂಸಾರಿ ನೆನೆಯುವಂಥ ಸೌಭಾಗ್ಯ ಕೊಡ್ತಾನೆ ಸಂಸಾರದಲ್ಲಿ. ಈ ಸಂಸಾರ ಇಲ್ಲದೆ ಹೋದರೆ ನಾವು ಭಗವಂತನ ಹೇಗೆ ನೆನೀತೇವೆ? ನಮಗೆ ಶರೀರ ಬೇಕು ತಾನೇ, ಮನಸ್ಸು, ಅಂತಃಕರಣ ಇತ್ಯಾದಿಗಳೆಲ್ಲ ಬೇಕು, ಎಲ್ಲ ಇಂದ್ರಿಯಗಳು ಬೇಕು, ಶರೀರ ಬೇಕು. ಹಾಗಿದ್ರೆ ಭಗವಂತನ ಸೇವಾ ಮಾಡ್ತೇವೆ ನಾವು. ಭಗವಂತನ ಸೇವಾ ಮಾಡಬೇಕಾದ್ರೆ ಈ ಸಂಸಾರ ಬೇಕು. ಇದು ದೊಡ್ಡ ಋಣ. ಈ ಸಂಸಾರವನ್ನು ನೀನೇ ಪರಿಹಾರ ಮಾಡ್ತೀಯ. ಸಂಸಾರವೆಂಬಂಥ ಋಣವನ್ನೇ ನೀನು ಪರಿಹಾರ ಮಾಡ್ತೀಯ ಅಂತಂದ ಮೇಲೆ ಈ ದೇವಋಣ, ಋಷಿ ಋಣ, ಪಿತೃಋಣ ಇದನ್ನೆಲ್ಲ ಏನು? ನೀನೇ ಅದನ್ನು ಪರಿಹಾರ ಮಾಡಬೇಕು. ಬಿನುಗು ಹಣದ ಋಣ ಕಳೆವದರಿದಲ್ಲ. ಬಿನುಗು ಹಣದ ಋಣ, ಹಣದ ಋಣ ಇದೆಲ್ಲ ಹಣ. ಹಣ ಅಂದರೆ ಬರೀ ಇದಲ್ಲ, ಕಾಸು ಅಂತ ಅರ್ಥಲ್ಲ. ಈ ಶರೀರ, ಇಂದ್ರಿಯ ಇದನ್ನೆಲ್ಲ ದೇವತೆಗಳು ನಮಗೆ ಕೊಟ್ಟಿದ್ದು, ಪಿತೃಗಳು ನಮಗೆ ಕೊಟ್ಟಿದ್ದು, ಇದೆಲ್ಲ ಈ ಒಂದು ಋಣ ಇದೆಲ್ಲ ಬಿನುಗು ಅಂದರೆ ಅಲ್ಪ ಅಂತ ಅರ್ಥ. ಬಿನುಗು ಹಣದ ಋಣ ಕಳೆಯುವುದು ಅರಿದಲ್ಲ, ಅದೇನು ದೊಡ್ಡದಲ್ಲ ನಿನಗೆ. ಈ ಭವದ ಋಣವನ್ನೇ ಪರಿಹಾರ ಮಾಡ್ತಕ್ಕಂಥವನು. ಗುಣಪೂರ್ಣ ಸುವರ್ಣ ವಿಜಯ ವಿಠಲ ನಿನಗೆ ಮಣಿದು ದೈನ್ಯವ ಬಡುವೆ ಋಣಮುಕ್ತನ ಮಾಡುವುದು. ಮಣಿದು ದೈನ್ಯವ ಬಡುವೆ, ದೀನನಾಗಿ ಬೇಡಿಕೊಳ್ಳುತ್ತಾ ಇದ್ದೇನೆ, ನನ್ನನ್ನು ಋಣಮುಕ್ತನನ್ನಾಗಿ ಮಾಡು. ಯಾವಾಗ ಋಣಮುಕ್ತನನ್ನಾಗಿ ಮಾಡ್ತಾನೆ? ಅದು ಇಲ್ಲಿ ದಾಸರಾಯರು ಸ್ಪಷ್ಟ ಹೇಳಿದ ಹಾಗೆ ಕಾಣಿಸೋದಿಲ್ಲ. ಏನು ಅದು ಅವರು ಹೇಳ್ತಾರೆ, ಮನಸ್ಸಿನಲ್ಲಿ ಈ ಕಲ್ಮಶ ಇದೆಯಲ್ಲ ಅದನ್ನು ದೂರ ಮಾಡಿ ನೀನು ಆ ಮನಸ್ಸಿನಲ್ಲಿ ಬಂದು ನೆಲೆ ನಿಲ್ಲಬೇಕು. ಯಾವಾಗ ನಿನ್ನ ದರ್ಶನ ಆಯಿತು ಆವಾಗ ನಾನು ಮಡಿ, ಅಲ್ಲಿವರೆಗೆ ನಾನು ಮೈಲಿಗೆ. ನಿನ್ನ ದರ್ಶನ ಆಗಬೇಕು. ಮಡಿ ಮಾಡಿಕೊಂಡು ದರ್ಶನ ಮಾಡುವಲ್ಲ, ದರ್ಶನವೇ ಮಡಿ. ಅದಾಯ್ತಲ್ಲ, ಮಡಿ ಮಾಡಿಕೊಂಡು ನಿಮಗೆ ಏನು ಮಾಡ್ಲಿಕ್ಕಾಗುದಿಲ್ಲ, ಮಡಿ ಆಗುವುದಿಲ್ಲ. ನೀವು ಏನೋ ಯಸ್ಮರೇ ಪುಂಡರೀಕಾಕ್ಷಂ ಸಭಾಖ್ಯಾಭ್ಯಂತರ ಶ್ರುತಿ, ಪುಂಡರೀಕಾಕ್ಷನನ್ನು ನೆನೆಯದೆ ನೀವು ಮಡಿಯೇ ಆಗುವುದಿಲ್ಲ. ನೀನು ಮಡಿ ಮಾಡಿಕೊಂಡೇ ನಾನು ಸ್ಮರಣೆ ಮಾಡ್ತೇನೆ ಅಂದರೆ ಆಗ್ತದೇನೋ? ಆಗುವುದಿಲ್ಲ. ದರ್ಶನದಿಂದಲೇ ಮಡಿಯಾಗುವುದು. ದರ್ಶನ ಮಾಡಬೇಕಾಗಿದ್ರೆ ಮೈಲಿಗೆ ಇದೆ, ದರ್ಶನ ಹೇಗೆ? ಅದು ಪ್ರಶ್ನೆ. ನಮ್ಮ ಮನಸ್ಸಿನ ಕನ್ನಡಿ ಏನಾಗಿದೆ? ಮಲಿನವಾಗಿ ಬಿಟ್ಟಿದೆ, ದರ್ಶನ ಆಗ್ತಾ ಇಲ್ಲ, ಪರಮಾತ್ಮನ ಪ್ರತಿಬಿಂಬ ಬೀಳ್ತಾ ಇಲ್ಲ. ಹೇಳ್ತಾರೆ, ಅರಮಾತ್ರ ಕಾಲದೊಳು ಅನಂತ ಯೋಜನ ತಿರುಗುತ್ತಿದೆ ನೋಡು, ನಾನಾ ದೇಹದಲ್ಲಿ ಮರಳಿ ಮರಳಿ ವೃದ್ಧಿ ಅಭಿವೃದ್ಧಿ ಆಗುತ್ತ ತೆರಳಿ ಹೋಗುವ ಮನಸ್ಸಿಲಿ ಕಾಲ ತಿಳಿಯದು. ಮನಸ್ಸಿನ ಕಾಲ ಇದೆಯಲ್ಲ ಅದನ್ನು ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ. ಒಂದು ಅರೆ ಕ್ಷಣದಲ್ಲಿ ಅರಮಾತ್ರ ಕಾಲದಳು ಅನಂತ ಯೋಜನ ತಿರುಗುತ್ತಿದೆ ನಮ್ಮ ಮನಸ್ಸು. ಮನಸ್ಸಿನ ವೇಗವನ್ನು ನಮಗೆ ಹೇಳಿಕೆ ಬರೋದಿಲ್ಲ, ಎಷ್ಟು ತಿರುಗುತ್ತದೆ ಅಂತ ಅನ್ನೋದು ಹೇಳಿಕೆ ಬರೋದಿಲ್ಲ. ಎಲ್ಲ ಕಡೆ ಸುತ್ತುತ್ತಾ ಇರ್ತದೆ. ಮುಂದಕ್ಕೆ ಹೇಳ್ತಾನೆ, ಅರ್ಜುನನೇ ಪ್ರಶ್ನೆ ಮಾಡ್ತಾನೆ, ಚಂಚಲಂ ಹಿ ಮನಃ ಕೃಷ್ಣ, ಮನಸ್ಸು ಚಂಚಲವಾಗಿದೆ, ಹಾಗೆ ಅದನ್ನು ಹೇಗಪ್ಪ ನಿಗ್ರಹ ಮಾಡಬೇಕು ಅಂತ ಮುಂದಕ್ಕೆ ಸ್ಪಷ್ಟತೆ ಇದೆ. ಇಲ್ಲಿಗ ಏನು ಹೇಳಿದ್ದಾರೆ? ಮನಸ್ಸು ವೇಗವಾಗಿ ಎಲ್ಲ ಕಡೆ ಸುತ್ತುತ್ತಾನೇ ಇದೆ. ಎಲ್ಲ ಕಡೆ ಸುತ್ತು ಪ್ರಯಾಣ ಮಾಡ್ಕೊಂಡು ಬಿಟ್ರೆ ಅವನು ಮೈಲಿಗೆ, ಅವನು ಮಡಿ ಆಗುವುದಿಲ್ಲ. ಪ್ರಯಾಣ ಮಾಡಿ ಬಂದವರು ಏನು ಮಾಡಬೇಕು? ಮೊದಲಿಗೆ ಅವರು ಮಡಿ ಮಾಡ್ಕೋಬೇಕು. ಇದು ಪ್ರಯಾಣ ಮಾಡ್ತಾನೇ ಇದೆ ಅನಾದಿ ಕಾಲದಿಂದ. ಒಂದು ಅರೆ ಕ್ಷಣದಲ್ಲಿ ಯೋಜನೆ ಮಾತ್ರ ಪ್ರದೇಶದಲ್ಲಿ ಸಂಚಾರ ಮಾಡ್ತಾ ಇದೆ. ಹಾಗೆ ಮರಳಿ ಮರಳಿ ನಾನಾ ದೇಹದಲ್ಲಿ ಏನು ವೃದ್ಧಿ ಅಭಿವೃದ್ಧಿ ಆಗ್ತಾನೇ ಇದೆ ಆ ಮೈಲಿಗೆ. ನಾನಾ ದೇಹದಲ್ಲಿ ಅನಾದಿ ಕಾಲದಿಂದ ಎಷ್ಟು ಜನ್ಮದಲ್ಲಿ ತಳೆದಿದ್ದೇವೆ. ಆ ಮನಸ್ಸಿನಲ್ಲಿ ಎಷ್ಟೊಂದು ಕೊಳಕು ತುಂಬಿಕೊಂಡು ಬಂದಿದ್ದೇವೆ. ಒಂದೊಂದು ಕ್ಷಣವೂ ಕೂಡ ಒಂದೊಂದು ಕ್ಷಣವೂ ಕೂಡ ನಾವು ಪರಮಾತ್ಮನ ನೆನಪು ಮಾಡದೇ ಇರತಕ್ಕಂತಹ ಒಂದೊಂದು ಕ್ಷಣವೂ ಕೂಡ ಪಾಪ ತುಂಬಿಕೊಂಡು ಬಿಡ್ತದೆ ಮನಸ್ಸಿನಲ್ಲಿ. ಕಾಮಕ್ರೋಧಾದಿಗಳು ತುಂಬಿಕೊಂಡು ಬಿಡ್ತದೆ. ನಾವು ಒಂದು ಕ್ಷಣವೂ ಕೂಡ ಪರಮಾತ್ಮನ ಧ್ಯಾನ ಮಾಡಿದವರಲ್ಲ ಅಂತಂದರೆ ಅನಾದಿ ಕಾಲದಿಂದ ಆ ಮನಸ್ಸಿನಲ್ಲಿ ಎಷ್ಟು ಪಾಪಗಳು ತುಂಬಿಕೊಂಡಿರಬಹುದು ಆಲೋಚನೆ ಮಾಡಿ.
ವೃದ್ಧಿ ಅಭಿವೃದ್ಧಿ ಎಂತಂತ ಇದ್ದಾರೆ. ಆ ಹೊಲೆ ಅದು ವೃದ್ಧಿ ಅಭಿವೃದ್ಧಿ ಆಗ್ತಾ ಇದೆ. ತೆರಳಿ ಹೋಗುವ ಮನಸ್ಸಿನ ಕಾಲ ತಿಳಿಯದು ಇಷ್ಟೇ. ಅದೆಲ್ಲ ಹೋಗುವುದು ಯಾವಾಗ ನಮ್ಗೆ ಗೊತ್ತಾಗ್ತಾ ಇಲ್ಲ. ಮನಸ್ಸು ತಿರುಗುವುದು ಕಾಲ ಗೊತ್ತಿದೆ, ನಮ್ಗೆ ಗೊತ್ತಾಗಿದೆ. ಒಂದು ಅರೆ ಕಾಲದಲ್ಲಿ, ಅರೆ ಕ್ಷಣದಲ್ಲಿ, ಎಲ್ಲಿ ಯೋಜನ ಕಾಲದಲ್ಲಿ, ಯೋಜನ ಪ್ರದೇಶದಲ್ಲಿ ಅದು ಸುತ್ತಾಡ್ತದೆ. ಆದರೆ ಅಲ್ಲಿರ್ತಕ್ಕಂತಹ ಹೊಲೆ, ಮನಸ್ಸಿನಲ್ಲಿರ್ತಕ್ಕಂತಹ ಮಲ, ಅದು ಹೋಗುವ ಕಾಲ ಅಂತೂ ನಮಗೆ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಏನಾಯ್ತು? ನಿರುತ ಸ್ನಾನ ಸಂಧ್ಯೆ ಜಪ ತಪ ಮಿಗಿಲಾದ ಪರಿಪರಿ ಕರ್ಮವ ಚರಿಸಲು ಫಲವಿಲ್ಲ. ಈ ಮೈಲಿಗೆ ಇರುವಾಗ ಏನು ಸೂತಕ ವೃದ್ಧಿ ಇತ್ಯಾದಿಗಳೆಲ್ಲ ನಾವು ಏನು ಕರ್ಮ ಮಾಡಲಿಕ್ಕೆ ನಮಗೆ ಅಧಿಕಾರ ಇಲ್ಲ. ಅಶುಚ ಏನೋ ಯಾರು ಬಂದು ನಮಗೆ ನಮಸ್ಕಾರ ಮಾಡಲಿಕ್ಕೂ ಕೂಡದು, ನಮಸ್ಕಾರ ತಗೊಳ್ಳಿಕ್ಕೂ ನಮಗೆ ಅಧಿಕಾರ ಇಲ್ಲ. ನಾವು ಮೇಲಿಗೆ ಇರ್ತೇವೆ. ಹಾಗಿರುವಾಗ ಸ್ನಾನ ಸಂಧ್ಯೆ ಜಪ ತಪ ಎಲ್ಲ ಮಾಡ್ತೀರಂತೆ. ಹೇಗೆ? ಒಳಗಡೆ ತುಂಬ ಮಲ ತುಂಬಿಕೊಂಡಿರುವಾಗ ಚರಿಸಲು ಫಲವಿಲ್ಲ, ಬರಿದೇ ಎನಿಸುತ್ತಿದೆ. ಇದೆಲ್ಲ ಸುಮ್ಮನೇನು ನಾವು ಮಾಡ್ತಕ್ಕಂಥದ್ದಕ್ಕೆ ಏನು ಅರ್ಥ ಇದೆ ಅಂತ ಅನ್ನಿಸ್ತದಂತೆ. ಆವಾವ ಕಾಲಕ್ಕೆ ಪರಮ ಪುರುಷ ನಮ್ಮ ವಿಜಯ ವಿಠಲ ನಿನ್ನ ಚರಣದಲ್ಲಿ ಮನಸ್ಸು ಎರಗದೋ ಲೇಷ ಮಾತ್ರ. ನಿನ್ನ ಚರಣ ಕಮಲದಲ್ಲಿ ನನ್ನ ಮನಸ್ಸು ಒಂದು ಅರೆ ಕ್ಷಣನೂ ಕೂಡ ಎರಗದೇ ಇದೆ. ಕಾರಣ ಏನು ಅಂತಂದರೆ ಮನಸ್ಸಿನಲ್ಲಿ ತುಂಬ ಮಲ ತುಂಬಿಕೊಂಡು ಬಿಟ್ಟಿದೆ. ಮನಸ್ಸಿನಲ್ಲಿ ತುಂಬ ಮಲ ತುಂಬಿಕೊಡೋದ್ರಿಂದ ನನ್ನ ಮನಸ್ಸು ನಿನ್ನ ಚರಣ ಕಮಲದಲ್ಲಿ ಎರಗುವುದೇ ಇಲ್ಲ. ಸುತ್ತಲೂ ಯೋಜನ ಏನು ನೂರಾರು ಯೋಜನೆ ಬೇಕಾದರೂ ಸುತ್ತುತ್ತದೆ. ಪರಮಾತ್ಮನ ಚರಣದಲ್ಲಿ ಒಂದು ಅರೆ ಕ್ಷಣ ಅದು ನಿಲ್ಲುವುದಿಲ್ಲ. ನೀವು ಎಷ್ಟು ಪ್ರಯತ್ನ ಮಾಡಿ ಮನಸ್ಸನ್ನು ಹಿಡಿದುಕೊಂಡರೂ ಕೂಡ ಅದು ನಮ್ಮ ಕೈಗೆ ಸಿಗುವುದಿಲ್ಲ. ಸುತ್ತ ಕಾವಲಿ ಮಹಾ ನಿರ್ಬಂಧದೊಳು ಕಗ್ಗತ್ತಲೆಯಾಗಿದ್ದ ಅಂತಃಪುರದ ಮಧ್ಯ 10 ದಿಕ್ಕಿನಲ್ಲಿ ನಿರೀಕ್ಷಿಸುವ ಸಂದಣಿ ಹತ್ತಿಲೆ ಇರಲಾಗಿ ಅಲ್ಲಿದ್ದ ನಾರಿ ಹೋಗಿ ನಿತ್ಯ ಉಪಪತಿಗಳ ಕ್ರೀಡಿಸುವಂತೆ. ಒಂದು ದೃಷ್ಟಾಂತ ಕೊಡ್ತಾರೆ. ಸುತ್ತ ಕಾವಲಿದೆ ಅರಮನೆ ಅಂತಃಪುರಕ್ಕೆ ಸುತ್ತ ಕಾವಲಿದೆ. ನಿರ್ಬಂಧದೊಳು ಕಗ್ಗತ್ತಲೆಯಾಗಿದ್ದ ಅಂತಃಪುರದ ಮಧ್ಯ 10 ದಿಕ್ಕಿನಲ್ಲಿ ನೀಕ್ಷಿಸುವ ಸಂದಣಿ. ಸುತ್ತಲೂ ಏನೋ ಸಪ್ಪಗಾವಲು ಹಾಕ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಹತ್ತಿಲಿ ಇರಲಾಗಿ ಅಲ್ಲಿದ್ದ ನಾರಿ ಹೋಗಿ ನಿತ್ಯ ಉಪಪತಿಗಳ ಕ್ರೀಡಿಸುವಂತೆ. ಅದು ಸಾಧ್ಯನೇ ಇಲ್ಲ. ಸ್ತ್ರೀಯರನ್ನು ಏನೋ ಬಲಾತ್ಕಾರದಿಂದ ಅವರ ಶೀಲ ಸಂರಕ್ಷಣೆ ಮಾಡುತ್ತೇನೆ ಅಂತಂದರೆ ಅದು ಅಸಂಭಾವಿತ ಅಂತ ಹೇಳ್ತಾರೆ. ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಮನು ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದ್ದರಿಂದ ನೀವು ಸ್ತ್ರೀಯರ ಮೇಲೆ ನಿರ್ಬಂಧ ಹೇರಬೇಡಿ, ಈ ಮಾತು ಹೇಳಲಿಕ್ಕೆ ಬಂದಿದ್ದಾನೆ ಮನು. ಮನೆಯಲ್ಲಿ ಅವರನ್ನು ಏನೋ ಗೃಹ ಬಂಧನದಲ್ಲಿ ಇಟ್ಟುಬಿಟ್ಟು ಹೊರಗಡೆ ಎಲ್ಲಿಯೂ ಕೂಡ ತಿರುಗಾಡಲಿಕ್ಕೆ ಬಿಡಬೇಡಿ, ಅವಳ ಶೀಲ ಕಾಪಾಡಿ ನೀವು. ಇದು ತಪ್ಪು. ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಅಂತ ಹೀಗೆ ತಿಳ್ಕೊಳ್ಬೇಡಿ. ಸ್ತ್ರೀಯರಿಗೆ ಸ್ವಾತಂತ್ರ್ಯ ಕೊಡಬಾರದು ಅಂತ ಎಲ್ಲ ಜನ ತಪ್ಪು ಅರ್ಥ ಮಾಡ್ಕೊಳ್ತಾರೆ. ಮನು ಹೇಳ್ತಾನೆ, ಸ್ತ್ರೀಯರಿಗೆ ಸ್ವಾತಂತ್ರ್ಯ ಕೊಡಬೇಡಿ ಎಂದರೆ ಅರ್ಥವೇನು ಅಂತಂದರೆ, ಸ್ತ್ರೀಯರು ಶೀಲವನ್ನು ಕಳೆದುಕೊಂಡ್ರೆ ಅವರನ್ನು ನೀವು ಜವಾಬ್ದಾರನ್ನಾಗಿ ಮಾಡಬೇಡಿ. ಅದಕ್ಕೆ ಜವಾಬ್ದಾರಿ ಯಾರು ಅಂದರೆ ಪತಿಗಳು. ದೋಷ ಎಲ್ಲ ಅವರ ಮೇಲೆ, ಇವರನ್ನು ಕೇಳೋದಲ್ಲ. ಮಕ್ಕಳು ಏನಾದರೂ ತಪ್ಪು ಮಾಡಿದರೆ ಹೆತ್ತವರನ್ನು ನಾವು ಅಕ್ಸೆಪ್ಟ್ ಮಾಡ್ತೇವೆ. ಹಾಗೆ ಸ್ತ್ರೀಯರು ಏನಾದರೂ ದಾರಿ ತಪ್ಪಿದರೆ ಅವರನ್ನು ಪ್ರಶ್ನೆ ಮಾಡೋದಲ್ಲ, ಅವರಿಗೆ ಏನು ಶಿಕ್ಷೆ ಕೊಡೋದಲ್ಲ. ಅದು ಮನುಧರ್ಮಶಾಸ್ತ್ರದಲ್ಲಿ ಕೂಡ ಸ್ತ್ರೀಯರಿಗಂಥ ಶಿಕ್ಷೆಯನ್ನು ಹೇಳೋದೇ ಇಲ್ಲ. ಅಲ್ಲಿ ಶಿಕ್ಷೆ ಯಾರಿಗೆ ಕೊಡ್ತಾನೆ? ಪತಿಗೆ ಕೊಡ್ತಾನೆ. ನೀನು ಸ್ತ್ರೀಯರನ್ನು ಸರಿಯಾಗಿ ನೋಡ್ಕೊಂಡಿಲ್ಲ. ನೀನು ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಎಂದರೆ ಅರ್ಥವೇನು? ಸ್ವಾತಂತ್ರ್ಯ ಅಂದರೆ ಜವಾಬ್ದಾರಿತನ, ಅದು ಕೊಡಬಾರದು ಅಂತ ಹೇಳ್ತಿದ್ದಾರೆ. ಮತ್ತೆ ಹಾಗಪ್ಪ ಸ್ತ್ರೀಯನ್ನು ಸಂರಕ್ಷಣೆ ಮಾಡಬೇಕು ಅಂತಂದರೆ ಅವರಿಗೆ ದೇಹದಂಡನೆ ಮಾಡಬಾರ್ದು,
ಅವರ ಕಣ್ಣಲ್ಲಿ ಒಂದಿಷ್ಟು ನೀರು ಬರಬಾರದು. ಅವರು ಕಣ್ಣೀರು ಹಾಕಿದರು ಅಂತಂದರೆ ಮನೆ ಅದು ಅದಕ್ಕೆ ಮಾಟ ಕೃತ್ರಿಮ ಬೇರೆ ಬೇಡ ಅಂತ ಹೇಳ್ತಿದ್ದಾನೆ. ಮನೆ ಗೃಹ ನಾಶ ಆಗಿಬಿಡ್ತದೆ, ಸರ್ವನಾಶ ಆಗಿಬಿಡ್ತಂತೆ. ಮತ್ತೆ ಹೇಗೆ ಮಾಡಬೇಕು ಅಂತಂದರೆ ಅವರಿಗೆ ನೀವು ಸಂಪಾದನೆ ಮಾಡಿ ಕೊಟ್ಟಿರತಕ್ಕಂಥ ಸಂಪತ್ತು ಉಂಟಲ್ಲ, ಎಲ್ಲ ಅವರ ಕೈಗೆಲ್ಲ ಕೊಟ್ಟುಬಿಡಿ, ಬೀಗದ ಕೈ ಅವರಿಗೆ ಕೊಟ್ಟುಬಿಡಿ. ಮನೆ ತಿಜೋರಿ ಬೀಗದ ಕೈ ಅವರ ಕೈಯಲ್ಲಿ ಕೊಟ್ಟುಬಿಡಿ. ಅದನ್ನು ಅವರು ಸಂರಕ್ಷಣೆ ಮಾಡಬೇಕು, ವಿನಿಯೋಗ ಮಾಡಬೇಕು, ಅದರ ಜವಾಬ್ದಾರಿ ಅವರಿಗೆ ಬಿಟ್ಟುಕೊಡಿ. ಆಗ ಅವರೇನು ಮಾಡ್ತಾರೆ, ದಾರಿಗೆ ಬರ್ತಾರೆ. ಅವರು ಎಲ್ಲ ಅವರದೇ ಜವಾಬ್ದಾರಿ ಅಂತಂದಾಗ ಅವರು ಹಣವನ್ನು ಪೋಲು ಮಾಡುವುದಿಲ್ಲ, ದುರಾಚಾರಿಗಳಾಗುವುದಿಲ್ಲ, ಬೇರೆ ಎಲ್ಲ ಸುತ್ತುವುದಿಲ್ಲ, ಎಲ್ಲ ಮನೆಯನ್ನು ನೋಡಿಕೊಳ್ತಾರೆ, ಎಲ್ಲ ಮನೆ ಯಜಮಾಂತಿಯವರೇ ಆಗಿರ್ತಾರೆ. ಆಗ ಎಲ್ಲ ಅವರು ದಾರಿಯಲ್ಲಿರ್ತಾರೆ. ಅದು ಬಿಟ್ಟು ಏನು ಸಂಪಾದನೆ ಮಾಡಿದ ದುಡ್ಡು ಒಳಗಡೆ ತಿಜೋರಿ ಇಟ್ಟು ಬೀದ ಕೈ ತಾನೇ ಇಟ್ಕೊಂಡ್ಬಿಟ್ಟು ಹೆಂಡತಿಯ ಮೇಲೆ ಅಧಿಕಾರ ತೋರಿದರೆ, ಹಾಗೆ ಮಾಡಬೇಡ ಹೀಗೆ ಮಾಡಬೇಡ ಅಂತ ಗೃಹಬಂಧನಲ್ಲಿ ಇಟ್ಬಿಟ್ರೆ ಅವರನ್ನು ಯಾವ ರೀತಿಯಿಂದಲೂ ನಿಮಗೆ ತಡೀಲಿಕ್ಕೆ ಬರುವುದಿಲ್ಲ. ನೀವು ವ್ಯರ್ಥ ಪ್ರಯತ್ನ ಮಾಡ್ತಾ ಇದ್ದೀರಿ ಎಂಬುದಾಗಿ ಹೇಳ್ತಾ ಇದ್ದಾನೆ ಮನು. ಅದೇ ಮಾತು ವಿಜಯದಾಸರು ಹೇಳ್ತಾ ಇದ್ದಾರೆ ಅಲ್ಲಿ. ಒಂದು ಅರಮನೆಯ ಕಗ್ಗತ್ತಲೆಯ ಅಂತಃಪುರದೊಳಗೆ ಸ್ತ್ರೀಯರನ್ನು ಎಷ್ಟು ಸರ್ಪ ಕಾವಲಿನಲ್ಲಿ ಇಟ್ಟು ಎಷ್ಟು ಇದು ಮಾಡಿದರೂ ಕೂಡ ಅವಳು ನಿತ್ಯ ಉಪಪತಿಗಳ ಹತ್ತಿರ ಹೋಗಿ ಅವಳು ಕ್ರೀಡೆ ಮಾಡಿಕೊಂಡು ಬಂದೇ ಬರ್ತಾಳೆ. ನಿಮಗೆ ಅದನ್ನು ಬಿಡಲಿಕ್ಕೆ ತಡೀಲಿಕ್ಕೆ ಆಗುವುದಿಲ್ಲ ಅಂತಂದ್ರೆ. ನಿರ್ಬಂಧ ಮಾಡಿದಷ್ಟು ಹೆಚ್ಚು ಪ್ರತಿಕ್ರಿಯೆ. ನಿರ್ಬಂಧ ಮಾಡದೆ ಹೋದರೆ ಅದಕ್ಕೆ ಹೆಚ್ಚಿಗೆ ಪ್ರತಿಕ್ರಿಯೆ ಬರುವುದಿಲ್ಲ. ಚೆಂಡು ಎಷ್ಟು ಬಲವಾಗಿ ಹೊಡಿತದೋ ಅಷ್ಟು ಮೇಲಕ್ಕೆ ಓಡ್ತದೆ. ಅದು ಸ್ತ್ರೀಯರಿಗೆ ಗೊತ್ತಾಗಬಾರದು ಅಂತ ಹೇಳ್ತಿದ್ದಾನೆ ಮನು. ಅವರಿಗೆ ಗೊತ್ತಾಗದ ಹಾಗೆ ಅವರ ಚರಿಯ ಮೇಲೆ ನೀವು ಕಣ್ಣಿಟ್ಟಿರಬೇಕು, ನೀವು ಜವಾಬ್ದಾರಿ ತಗೊಳ್ಬೇಕು. ಭರ್ತ ರಕ್ಷತಿ ಯೌವನೇ, ರಕ್ಷತಿ ಯೌವನೇ, ರಕ್ಷಣೆ ಮಾಡತಕ್ಕಂಥದ್ದು ಪುರುಷನ ಒಂದು ಜವಾಬ್ದಾರಿ. ಸ್ವಾತಂತ್ರ್ಯ ಅವನದು, ಅವಳಿಗೆ ಸ್ವಾತಂತ್ರ್ಯ ಕೊಡಬಾರದು. ಕೊಡಬಾರದು ಅಂದರೆ ಜವಾಬ್ದಾರಿ ಕೊಡಬಾರದು. ಇಷ್ಟು ಹೇಳ್ತಿದ್ದಾರೆ. ಆ ದೃಷ್ಟಾಂತ ಕೊಟ್ಟು ಇಲ್ಲಿ ಮನಸ್ಸಿಗೆ ದೃಷ್ಟಾಂತ ಕೊಡ್ತಿದ್ದಾರೆ ನೋಡಿ. ಮನಸ್ಸನ್ನು ಕೂಡ ನೀವು ಬಲಾತ್ಕಾರವಾಗಿ ಹಿಡ್ಕೊಳ್ತೇನೆ ಅಂತಂದರೆ ಅದು ನಿಲ್ಲೋದಿಲ್ಲ ಅಂತ. ಅದನ್ನು ಉಪಾಯವಾಗಿ ಪರಮಾತ್ಮನ ಪಾದದಲ್ಲಿ ನಿಲ್ಲಿಸಬೇಕು. ನಮ್ಮ ಮನಸ್ಸಿಗೇನೆ ನಾನೇನು ಬುದ್ಧಿ ಎಲ್ಲ, ಮನಸ್ಸು ಬುದ್ಧಿ ಎರಡಿದೆ ನೋಡಿ. ಮನಸ್ಸಿಗೂ ಕೂಡ ಮೇಲ್ಗಡೆ ಒಂದು ಬುದ್ಧಿ ಅಂತ ಒಂದಿದೆ. ಆ ಬುದ್ಧಿ ಮನಸ್ಸಿನ ಮೇಲೆ ಆಡಳಿತ ಮಾಡಬೇಕು. ಅದು ಹೇಗೆ ಮಾಡಬೇಕು? ಮನಸ್ಸಿಗೆ ಗೊತ್ತಾಗಬಾರದು. ಅದನ್ನು ಹೇಗೆ ಮಾಡಬೇಕು? ನೇರ ಅದರದ್ದು ಏನು ಡೈವರ್ಷನ್ ಮಾಡಬೇಕು. ಬೇರೆ ಕಡೆ ಹೋಗ್ತಕ್ಕಂಥದ್ದು ಈ ಕಡೆ ಸರಿಯಾದ ದಾರಿಯಲ್ಲಿ ತರ್ತರಬೇಕು. ಅದು ಹಾಗೆ ಮಾಡದೆ ಬೇರೆ ಉಪಾಯವಿಲ್ಲ. ಯಾರೇ ಸ್ತ್ರೀ ಶೀಲವನ್ನು ಸಂರಕ್ಷಣೆ ಮಾಡುವುದು ಎಷ್ಟು ಕಷ್ಟನೋ ಹಾಗೇ ಏನೋ ಮನಸ್ಸಿನನ್ನು ನಿಗ್ರಹ ಮಾಡುವುದು ಬಹಳ ಕಷ್ಟ. ತತ್ವೇಶರು ಸರ್ವದ ಇತ್ತು ವಾಸವಾಗಿ ಉತ್ತಮ ಗುಣದಲ್ಲಿ ಇರಲಾಗಿ ಎನ್ನ ಮನಸ್ಸು ಇತ್ತೆರದಲ್ಲಿ ಹೋಗಿ ಹೊರಗೆ ಚರಿಸುತ್ತಿದೆ, ಹೊತ್ತು ಹೊತ್ತಿಗೆ ಇಂತು ಆಡುವುದನುಚಿತವೋ. ತತ್ವೇಶರಿದ್ದಾರೆ ಅಂತ ನಿಮ್ಗೆ ಗೊತ್ತು. ಮನಸ್ಸಿನಲ್ಲಿ ಶರೀರದಲ್ಲಿ ಅವರೆಲ್ಲ ಇದ್ದೂ ಕೂಡ ನನ್ನ ಮನಸ್ಸು ಯಾಕೆ ಬೇರೆ ಕಡೆ ಹೋಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ದೃಷ್ಟಾಂತ ಏನೋ ಆ ಅರಮನೆಯ ಅಂತಃಪುರಕ್ಕೆ ಸರ್ಪಗಾವಲು ಹಾಕಿದರೂ ಕೂಡ ನಾರಿ ಜಾರ್ತಾಳೆ ಯಾಕೆ? ಅದೇ ರೀತಿ ದೃಷ್ಟಾಂತ. ತತ್ವದೇವತೆಗಳು ಇದ್ರೂ ಕೂಡ ಮನಸ್ಸು ಏನು ಮಾಡ್ತದೆ? ಬೇರೆ ಕಡೆ ತಿರುಗುತ್ತದೆ. ಯಾಕೆ? ಅತಿಶಯವೇನೋ ನಿನ್ನ ಚರಣ ಸೇವೆ, ಸತ್ಯ ಸಂಕಲ್ಪ ಸಿರಿ ವಿಜಯ ವಿಠಲ ಎನ್ನ ಪೆತ್ತ ಜನಕ ನೀನೆ ಉದ್ಧಾರ ಮಾಡು ಜೀಯ ನಮಿಸಿ ಬೇಡುವೆ ಸತತ ಮನ ನಿರ್ಮಳ ಮಾಡು. ಎಲ್ಲ ನಿನಗೇ ಬಿಟ್ಟಿದ್ದಪ್ಪ. ಮನಸ್ಸನ್ನು ನಿಗ್ರಹ ನಿರ್ಮಲ ಮಾಡು ಅಂತಂದರೆ ಅದು ನೀನೇ ಮಾಡಬೇಕು. ನನ್ನಿಂದ ಆಗುವುದಿಲ್ಲ. ಎಷ್ಟು ಪ್ರಯತ್ನ ಮಾಡಿದರೂ ಆ ಮನಸ್ಸನ್ನು ನಿಗ್ರಹ ಮಾಡಿಕೊಳ್ಳಿಕ್ಕಾಗುವುದಿಲ್ಲ. ಒಳಗಡೆ ಭಗವಂತ ನಿಲ್ಲುವುದಿಲ್ಲ. ಅವನು ನಿಲ್ಲಬೇಕು. ಭಗವಂತನ ದರ್ಶನ ಆಗಬೇಕು. ದರ್ಶನವಾದಾಗ ಏನಾಗ್ತದೆ? ಎಲ್ಲ
ಆ ಸೌಂದರ್ಯದ ಮುಂದೆ ಈ ವಿಷಯ ಪದಾರ್ಥಗಳ ಸೌಂದರ್ಯ ಏನೂ ಅಲ್ಲ ಅಂತ ನಮಗೆ ಅನಿಸ್ಬೇಕು. ಅಶ್ವತ್ಥಾಮಾಚಾರ್ಯರಿಗೆ ದುರ್ಯೋಧನ ಒಂದಿಷ್ಟು ಆಕಳ ಹಾಲು ಕೊಟ್ಟ ಅಂತೆ. ಕುಡಿದು ಬಹಳ ಸಂತೋಷ ಪಟ್ಬಿಟ್ಟಂತೆ ಅವನು. ಯಾಕೆಂದರೆ ಅವರಿಗೆ ತಾಯಿ ಬಡತನ ಕೃಪಿ ಏನು ಮಾಡಿದಳು, ಅಕ್ಕಿ ಹಿಟ್ಟು ಕಲಸಿ ಹಾಲು ಅಂತ ಕುಡಿಲಿಕ್ಕೆ ಕೊಡ್ತಾ ಇದ್ದಳಂತೆ. ಏನು ರುಚಿ ಇಲ್ಲ ಅದರಲ್ಲಿ. ಅದು ಹಾಲು ಹಾಲು ಅಂತ ಅದನ್ನೇ ಕುಡಿದು ಕುಣಿತಾ ಇದ್ದಂತೆ, ಹಾಲು ಕೊಡದೆ ಅಂತ. ಯಾವಾಗ ದುರ್ಯೋಧನನ ಮನೆಗೆ ಹೋಗಿ ಅಲ್ಲಿ ನಿಜವಾದ ಆಕಳ ಹಾಲು ಕುಡಿದು ಬಿಟ್ನೋ ಆವಾಗ ದೊಡ್ಡ ರಂಪ ಮಾಡಿಬಿಟ್ಟಂತೆ. ನನಗೆ ಹಾಲು ಬೇಕು, ಇದು ನೀನು ಕೊಡ್ತಕ್ಕಂಥದ್ದು ಹಾಲು ಅಲ್ವೇ ಅಲ್ಲ ಅಂತ ತಾಯಿ ಮುಂದೆ. ಹಾಗೆ ನಿಜವಾದ ಹಾಲು ಕುಡಿದ್ರೆ ಈ ಅಕ್ಕಿ ಹಿಟ್ಟಿನ ಹಾಲು ಎಷ್ಟು ಕಳಪೆಯದ್ದು ಅಂತ ನನಗೆ ಗೊತ್ತಾಗ್ತದೆ ನೋಡಿ. ಹಾಗೆ ಪರಮಾತ್ಮನ ಸುಂದರವಾದ ರೂಪವನ್ನು ನೋಡಿದ ಮೇಲೆ ಈ ವಿಷಯ ಪದಾರ್ಥಗಳೆಲ್ಲ ಏನೂ ಅಲ್ಲ, ಅದರಲ್ಲಿ ಸಾರವೇ ಇಲ್ಲ ಅಂತ ಗೊತ್ತಾಗಿಬಿಡ್ತದೆ. ಇದು ಭಗವಂತನೇ ಮಾಡಬೇಕು. ಅವನ ಅನುಗ್ರಹ ಮಾಡಿದರೆ ಮಾತ್ರ ಅವನು ನಮ್ಮ ಮನ ಮಂದಿರದಲ್ಲಿ ಬಂದು ನಿಲ್ಲುತ್ತಾನೆ. ಅಂದರೆ ಅಲ್ಲಿ ಕೊಳೆಯನ್ನು ತಾನೇ ದೂರ ಮಾಡಿ, ಈ ಸೂರ್ಯನ ಕಿರಣ ಬೀಳುವಲ್ಲಿ ಅಂಧಕಾರ ಇದೆಯೇನು ಇರುವುದಿಲ್ಲ, ಅದು ಹೊರಟೋಗ್ತದೆ. ಬೆಳಕು ಬಿದ್ದಾಗ ಕತ್ತಲೆ ಹೊರಟು ಹೋಗಲೇಬೇಕು. ಪರಮಾತ್ಮನ ಬೆಳಕು ಆ ಮನಸ್ಸಿನಲ್ಲಿ ಬಂದು ಬಿದ್ದಾಗ ಅಲ್ಲಿರತಕ್ಕಂಥ ಕೊಳೆ ಹೊರಟು ಹೋಗ್ತದೆ. ಹೀಗೆ ಪರಮಾತ್ಮ ಬಂದು ಮನದಲ್ಲಿ ನಿಂತಾಗ, ದರ್ಶನ ಕೊಟ್ಟಾಗ, ಆವಾಗ ಎಲ್ಲ ಕರ್ಮ ಮಾಡಲಿಕ್ಕೆ ಅಧಿಕಾರ ಬರ್ತದೆ. ಏನದು ಅಧಿಕಾರ? ಪರಮಾತ್ಮನ ಸ್ಮರಣೆ. ಆದೌ ಅಂತ್ಯೇಚ ಮಧ್ಯೇಚ. ಪ್ರತಿಯೊಂದು ಕರ್ಮ ಮಾಡುವಾಗಲೂ ಕೂಡ ಮೊದಲಿಗೆ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ ಅಂತ ಸಂಕಲ್ಪ ಮಾಡಬೇಕು. ನಾನು ಮಾಡುವಾಗಲೂ ಕೂಡ ಇದು ವಿಷ್ಣು ಪ್ರೇರಣೆಯಿಂದ ವಿಷ್ಣು ಪ್ರೀತ್ಯರ್ಥವಾಗಿ ಮಾಡ್ತಾ ಇದ್ದೇನೆ ಅಂತ ಅನುಸಂಧಾನ ಬೇಕು. ಕೊನೆಗೂ ಕೂಡ ಆ ವಿಷ್ಣು ಪ್ರೇರಣ ವಿಷ್ಣು ಪ್ರೀತ್ಯರ್ಥ ನಾನು ಮಾಡಿರತಕ್ಕಂತಹ ಕರ್ಮ ನಿನಗೆ ತೃಪ್ತಿಯಾಗಲಿ. ಈ ಆದಿಯಿಂದ ಅಂತ್ಯದವರೆಗೂ ಕೂಡ ಭಗವದ್ ಅನುಸಂಧಾನ ಏನಿದೆ, ಇದುವೇ ನಿಜವಾಗಿಯೂ ಆ ಪರಮಾತ್ಮನ ದರ್ಶನ ಆದಾಗ ಈ ಅನುಸಂಧಾನ ಬರ್ತದೆ. ಅಲ್ಲಿವರೆಗೆ ಬರೋದಿಲ್ಲ, ಪ್ರಯತ್ನ ಮಾಡಬೇಕಷ್ಟೆ. ಅದನ್ನು ಹೇಳ್ತಾನೆ, ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿದರೆ ಸ್ವಲ್ಪ ಭಗವಂತನ ಸ್ಮರಣೆ ಬರಬಹುದು. ಆ ರೀತಿ ಕರ್ಮವನ್ನು ಶುದ್ಧ ಮಾಡ್ಕೋಬಹುದು. ಕರ್ಮ ಮಾಡಬೇಕಾಗಿದ್ದರೆ ನಿಮಗೆ ಏನೋ ಅಧಿಕಾರ ಬರ್ತದೆ. ಪರಮಾತ್ಮನ ಸ್ಮರಣೆ ಮಾಡಿದಾಗ ಶುಚಿತ್ವ ಬರ್ತದೆ. ಶುಚಿತ್ವ ಬಂದರೆ ಅಧಿಕಾರ ಬರ್ತದೆ. ಅಶುಚಿಯಾಗಿದ್ದಾಗ ಅಧಿಕಾರ ಇರುವುದಿಲ್ಲ. ಈ ರೀತಿ ಭಗವಂತ ಏನು ನಮ್ಮ ಮನಸ್ಸಿನ ಮಲವನ್ನು ದೂರ ಮಾಡಿ ಅವನೇ ಬಂದು ನಮಗೆ ಅಧಿಕಾರ ಕೊಟ್ಟ ಅಂತಂದರೆ ಆಗ ಯೋಗವನ್ನು ನಾವು ಆರೂಢರಾಗಿದ್ದೇವೆ ಅಂತ. ಕರ್ಮಯೋಗದ ಮೇಲಿನ ಮೆಟ್ಟಲು ಹತ್ತಿದ್ದೇವೆ ಅಂತ ಅರ್ಥ. ಇದೇ ಯೋಗಾರೂಢ. ಯೋಗ ಆರೋಹ ಅಂತಂದರೆ ಪರಮಾತ್ಮನ ಅಪರೋಕ್ಷ ಯಾವಾಗ ಆಗ್ತದೆ ಅದೇ ಯೋಗದ ಆರೋಹಣ. ಕರ್ಮಯೋಗದ ಮೆಟ್ಟಲ ಮೇಲೆ ನಾವು ಹತ್ತಿದ್ದೇವೆ ಅಂದರೆ ಯಾವಾಗ? ಪರಮಾತ್ಮನ ಅನುಗ್ರಹವಾದಾಗ, ಅವನು ತನ್ನನ್ನು ತಾನು ತೋರಿಕೊಂಡಾಗ, ದರ್ಶನವಾದಾಗ. ಅಲ್ಲಿಯವರೆಗೆ ನಾವು ಕರ್ಮ ಮಾಡ್ತಾನೆ ಇರಬೇಕು ಅಂತಂತಾನೆ ಅವನು ಭಗವಂತ.